ಇದಾಗಿದೆ. ಈಗ ಇದಕ್ಕೆ ನಾವು ರುಬ್ಬಿರುವ ಮಸಾಲೆ ಹಾಕೋಣ. ಈ ಮಸಾಲೆಯ ಹಸಿ ಘಾಟ್ ಹೋಗೋ ತನಕ ಅದು ಸ್ವಲ್ಪ ಕುದಿಬೇಕು. ಇದಕ್ಕೆ ಮಸಾಲೆಗಳು ಹಾಕೋಣ. ಹಸಿಮೆಣಸಿನ ಪುಡಿ 1 ಸ್ಪೂನಷ್ಟು, ಓಕೆ. ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು, ಒಂದು ಚಿಟಿಕೆ ಅರಿಶಿನ, ಓಕೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಕೂಡ ಘಾಟ್ ಹೋಗಬೇಕಾದ್ರದ್ದು ಸ್ವಲ್ಪ ಕುದಿಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತರಕಾರಿಗಳು. ಇದು ಚೆನ್ನಾಗಿ ಕುದಿಬೇಕು. ತರಕಾರಿ ಎಲ್ಲ ಮಸಾಲೆಗಳನ್ನು ಹೀರ್ಕೋಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಅಲಂಕಾರ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಬರೀ ಫ್ಲೇವರ್ಗೆ, ಅಲಂಕಾರಕ್ಕೆ. ಅದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ತಿನ್ನುವಾಗ. ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋಣ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಬೇಕಷ್ಟೆ. ಸೊ ಈಗ ತರಕಾರಿ ತೇಜಸ್ಸು ತಯಾರಾಗಿದೆ. ಚಪಾತಿ ಜೊತೆಗೆ ಇದನ್ನು ತಿನ್ಬೋದು, ಪೂರಿ ಜೊತೆಗೆ, ರೋಟಿ ಜೊತೆಗೆ, ದೋಸೆ ಜೊತೆಗೆ ಎಲ್ಲ ತಿನ್ಬೋದು. ಸೊ ಈಗ ಇದನ್ನು ನೀವು ತಿನ್ನಕ್ಕೆ ತಯಾರಾಗಿದ್ದೀರಾ? ಖಂಡಿತ ಸರ್, ಕಾಯ್ತಾ ಇದ್ದೀನಿ. ವಂಡರ್ಫುಲ್. ಚಪಾತಿ ಜೊತೆಗೆ ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಏನು ತೊಂದರೆ ಇಲ್ಲ ಸರ್. ಹಂಗೆ ಸಾಧ್ಯನೇ ಇಲ್ಲ. ಯಾಕೆ? ಏಕೆಂದರೆ ನಿಮ್ಮ ಹೆಸರು ಹೇಳಿದ ಮೇಲೆ ಅದು ತಿಂಡಿ ಕೆಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಟಚ್ ಆಗೋಯ್ತು ನನ್ನ ಹಾರ್ಟು. ಸೂಪರ್. ತಿಂದು ನೋಡಿ ಹೇಳಿ. ಬಿಸಿ ಇದೆ ಹುಷಾರು. ಸಖತ್ತಾಗಿದೆ ಸರ್. ಬೊಂಬಾಟ್ ಅನ್ನೋದಕ್ಕಿಂತ ಬೇರೆ ಪದ ಗೊತ್ತಿಲ್ಲ. ಅದಕ್ಕಿಂತ ಚೆನ್ನಾಗಿದೆ. ಅದಕ್ಕೆ ನಿಜವಾಗ್ಲೂ ಚೆನ್ನಾಗಿದೆಯಾ? ಖಂಡಿತ. ಇವಾಗ ನಾ ಬಂದ್ಬಿಟ್ಟಿದ್ದೀನಿ ಮಾಡ್ಕೊಡಿ, ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳೋದು ಅಂತೆಲ್ಲ ಏನಿಲ್ಲ ತಾನೇ? ಸಂಕೋಚ ಇಲ್ದಿರಾ. ಅದೇ ಅವಾಗ್ಲಿಂದ ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಕಾಯ್ತಾ ಇದೆ. ಈ ಘಮ ಘಮ ಸ್ಮೆಲ್ಗೆ ತುಂಬಾ ಚೆನ್ನಾಗಿದೆ. ನಾನು ಟ್ರೈ ಮಾಡಲ ಒಂಚೂರು? ಖಂಡಿತ ಸರ್. ಓಕೆ. ಉಪ್ಪು ಖಾರ ಎಲ್ಲ ಹದವಾಗಿದೆ. ಒಳ್ಳೆ ಪುದೀನ ಸೊಪ್ಪಿನ ಘಮ ಬರುತ್ತೆ. ಚಪಾತಿ ಜೊತೆ ನೋಡೋಣ. ಸರ್, ಇನ್ನೊಂದು ನಿಮಗೆ ಸಿಹಿ ಕಹಿ ಅಂತ ಏನಕ್ಕೆ ಟೈಟ್ಲ್ ಬಂತು ಅಂತ ತುಂಬ ದಿವಸದಿಂದ ಕೇಳ್ಕೋಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಸಿಹಿ ಕಹಿ ಅನ್ನೋದು ಕನ್ನಡದಲ್ಲಿ ಪ್ರಪ್ರಥಮ ಧಾರಾವಾಹಿ ಬಂದಿದ್ದು ಟೆಲಿವಿಷನಲ್ಲಿ. ಓಕೆ ಓಕೆ. ಇನ್ಫ್ಯಾಕ್ಟ್ ಇಡೀ ಭಾರತ ದೇಶದಲ್ಲಿ ರೀಜ್ನಲ್ ಲ್ಯಾಂಗ್ವೇಜ್ ಅಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಬಂದಂಥ ಮೊಟ್ಟ ಮೊದಲನೇ ಧಾರಾವಾಹಿ ಅಂದರೆ ಸಿಹಿ ಕಹಿ. ಹಾಗಾಗಿ ನನಗೆ ಸಿಹಿ ಕಹಿ ಚಂದ್ರು ಅಂತ ಹೆಸರು ಬಂತು. ಯಾಕಂದರೆ ನಾನು ಆ ಧಾರಾವಾಹಿಯಲ್ಲಿ ನಾಯಕನಾಗಿ ಅಭಿನಯಿಸಿದ್ದೆ. ಇದು 1987ನೇ ಇಸ್ವಿನಲ್ಲಿ ಬಂದಿದ್ದು. ತುಂಬ ಡೌಟ್ ಇತ್ತು. ಆಹಾ, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಅಪ್ಪ ಇದ್ದಾನೆ ಕೋಣೆಯ ಒಳಗೆ ಎಣಿಸುತ್ತಾ ಗರಿ ಗರಿ ನೋಟು. ಅಪ್ಪ ಇದ್ದಾನೆ ಕೋಣೆಯ ಒಳಗೆ ಎಣಿಸುತ್ತಾ ಗರಿ ಗರಿ ನೋಟು. ಅಮ್ಮ ಇದ್ದಾಳೆ ಟಿವಿಯ ಮುಂದೆ ಕೈಯಲ್ಲುಂಟು ರಿಮೋಟು. ಮಗ ಗೋಡೆ ಜೊತೆ ಆಡುತ್ತಿದ್ದಾನೆ ಕೈಯಲ್ಲಿ ಪ್ಲಾಸ್ಟಿಕ್ ಬಾಲು ಬ್ಯಾಟು. ಲೈಫ್ ಇಷ್ಟೇನೆ. ಭಾರತೀಯವರೇ, ಭಾಳ ಖುಷಿಯಾಯಿತು. ನಿಮ್ಮ ಪತ್ರ ಓದಿ ಭಾಳ ಖುಷಿಯಾಯಿತು. ಎಲ್ಲದಕ್ಕಿಂತ ಭಾಳ ಖುಷಿ ಕೊಟ್ಟಿದ್ದು ಅಂದರೆ ನಿಮ್ಮ ತಗುಲ ಬೊಂಬೆ ಆಟ ನೋಡಿದ್ದು. ತುಂಬ ಖುಷಿಯಾಯಿತು. ನಿಮ್ಮ ವಾಹಿನಿಯಲ್ಲಿ ನಮ್ಮದೊಂದು ಎಪಿಸೋಡ್ ಬರಲಿ ಅಂತ ನಾವು ತುಂಬ ಹೇಳ್ಕೊತೀವಿ. ಡೆಫಿನೆಟಾಗಿ ಎಲ್ಲೆಲ್ಲ ಅವಕಾಶ ಆಗುತ್ತೋ ಅಲ್ಲೆಲ್ಲ ಅದನ್ನು ಪ್ರಮೋಟ್ ಮಾಡೋಣ. ಯಾಕಂದರೆ ಈ ಕಲೆ ನಶಿಸಿ ಹೋಗ್ತಾ ಇರೋಂಥ ಕಲೆ, ಅದನ್ನು ನೀವು ಜೀವಂತವಾಗಿಡೋಕ್ಕೆ ಭಾಳ ಕಷ್ಟಪಡ್ತೀವಿ. ಅದರಲ್ಲೂ ಮಹಿಳೆಯರೇ ಸೇರಿಕೊಂಡು ಮಾಡ್ತಿರೋದು ನಿಜವಾಗ್ಲೂ ಭಾಳ ಖುಷಿ ಕೊಡ್ತದೆ. ಸೊ ಇದರಲ್ಲಿ ನಿಮ್ಗೆ ಇನ್ನಷ್ಟು ಕೀರ್ತಿ ಬರಲಿ, ಪ್ರಪಂಚಾದ್ಯಂತ ನೀವು ಇದನ್ನು ಶೋ ಕೊಡೋ ಹಾಗಾಗಲಿ ಅಂತ
ಆಶಿಸ್ತೀನಿ. ನಮ್ಮ ಬೊಂಬಾಟ್ ಭೋಜನಕ್ಕೆ ಪತ್ರ ಬರೆದಿದ್ರಿ, ನಿಮಗೋಸ್ಕರ ನಾನು ಇವತ್ತು ಸ್ಪೆಷಲ್ ಆಗಿ ತರಕಾರಿ ತೇಜಸ್ಸು ಮಾಡಿಕೊಟ್ಟಿದ್ದೆ. ಹೇಗಿತ್ತು ಅದು? ತುಂಬಾ ತೇಜಸ್ಸಾಗಿತ್ತು ಸರ್. ಹೌದಾ? ಖುಷಿ ಆಯ್ತಾ? ಆ ಹೆಸರಿನಲ್ಲೇ ಇದೆಯಲ್ಲ ತೇಜಸ್ ಅಂತ. ನಿಮ್ಮ ಮಗಳು ಬೇರೆ ತೇಜಸ್ವಿನಿ ಅಂತ ಹೇಳಿದ್ರಿ. ಖಂಡಿತ. ತುಂಬ ಖುಷಿ ಆಯಿತು. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ, ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇವನ್ನೆಲ್ಲ ಪ್ರಯೋಗ ಮಾಡಿ ಮನೇಲಿ. ಓಕೆ, ಖಂಡಿತ ಸರ್. ಥ್ಯಾಂಕ್ ಯು. ತರಕಾರಿ ತೇಜಸ್ಸು ಬೇಕಾಗುವ ಪದಾರ್ಥಗಳು: ದಪ್ಪಗೆ ಹೆಚ್ಚಿದ ಟೊಮ್ಯಾಟೊ 2, ಈರುಳ್ಳಿ 2, ನೆನೆಸಿದ ಗೋಡಂಬಿ 1 ಕಪ್ಪು, ಪುದೀನ 1 ಹಿಡಿ, ಸಣ್ಣಗೆ ಹೆಚ್ಚಿ ಬೇಯಿಸಿದ ಹುರುಳಿಕಾಯಿ, ಕ್ಯಾರೆಟ್, ಗೋಬಿ, ಬಟಾಣಿ ಎಲ್ಲ ಸೇರಿ 2 ಕಪ್ಪು, ಕ್ಯಾಪ್ಸಿಕಮ್ 1 ಕಪ್ಪು, ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ, ಫ್ರೆಶ್ ಕ್ರೀಮ್ 2 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಗರಂ ಮಸಾಲ ಅರ್ಧ ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಅರಿಶಿನ 1/4 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ತುಪ್ಪ 4 ಚಮಚ, ಜೀರಿಗೆ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿಗೆ ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ, ಪುದೀನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸಿ. ಅದಕ್ಕೆ ರುಬ್ಬಿದ ಮಿಶ್ರಣ, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿಗಳು ಎಲ್ಲ ಒಂದೊಂದಾಗಿ ಹಾಕಿ ಕುದಿಸಿ, ಕೊತ್ತಂಬರಿ ಸೊಪ್ಪು ಉದುರಿಸಿ ಫ್ರೆಶ್ ಕ್ರೀಮ್ ಹಾಕಿದರೆ ತರಕಾರಿ ತೇಜಸ್ಸು ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.